ಕಲಬುರಗಿಯಲ್ಲಿ ಸರ್ಕಾರಿ ಶಾಲೆಗಳ ಅಧ್ವಾನ ಮತ್ತೆ ಮುಂದುವರಿತಾ ಇದೆ. ಮತ್ತೊಂದು ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿತ ಆಗಿದೆ. ಆಳಂದ ತಾಲೂಕಿನ ಸಂಗೊಳಗಿ ಸಿ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅವಾಂತರನೇ ಸಂಭವಿಸೋಗಿದೆ. ಬೆಳಗ್ಗೆ 8 ಗಂಟೆ ಸುಮಾರಿಗೆ ಶಾಲೆಯ ಛಾವಣಿ ಕುಸಿತ ಆಗಿದೆ. ಭಾನುವಾರ ಆಗಿತ್ತು, ಹೀಗಾಗಿ ಭಾರೀ ಅನಾಹುತ ತಪ್ಪಿದೆ. ಸಂಡೇ ಆಗಿತ್ತು, ಭಾನುವಾರ ಮಕ್ಕಳು ಶಾಲೆಗೆ ಬರಲಿಲ್ಲ, ಹೀಗಾಗಿ ಒಂದು ಭಾರೀ ಅನಾಹುತ ತಪ್ಪಿದಂತಾಗಿದೆ. 2 ದಿನದ ಹಿಂದೆ ನಗರದ PU ಕಾಲೇಜು ಛಾವಣಿ ಕುಸಿದಿತ್ತು. PUC ಕಾಲೇಜಿನ ಛಾವಣಿ ಕುಸಿತವಾಗಿತ್ತು. 5 ಜನ ಮಕ್ಕಳು ಅದರಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ರು. ಗಾಯಗೊಂಡಂತಹ ಮಕ್ಕಳನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಲಾಯಿತು. ಈ ನಡುವೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು, ಎಂಥ ಅಧ್ವಾನಕ್ಕೆ ತಲುಪಿಬಿಟ್ಟಿದೆ. ನಾವು ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳ ಎದುರಿಗೆ ಜಂಬ ಕುಚ್ಕೊಳ್ತೀವಿ. ನಾವು ನೋಡ್ರಿ, ನಮ್ಮದು ಇಡೀ ಜಗತ್ತಿನಲ್ಲಿ 6ನೇ ಅತಿ ದೊಡ್ಡ ಒಂದು ಆರ್ಥಿಕ ದೇಶ ನಮ್ಮದು ಅಂತ ಹೇಳ್ಕೊಳ್ತೀವಿ. ಆದರೆ ಮಕ್ಕಳಿಗೆ ಶಿಕ್ಷಣ ಕೊಡೋದಕ್ಕೂ ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ ಅಂತಂದರೆ ಇದು ನಗೆಪಾಟಲಲ್ವೇ? ಸ್ಥಳೀಯ ನಾಯಕರು ಏನು ಮಾಡ್ತಾ ಇದ್ದಾರೆ, ಏನು ತಯಾರಿ ಮಾಡ್ಕೊಂಡಿದ್ರು, ಈ ಪ್ರಶ್ನೆಗಳು ಈಗ ಎದುರಾಗ್ತಾ ಇದೆ.